ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕವಿತಾ ವಿ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ಏನೇನು ತೋರಿಸ್ತೀನಿ ಅಂದರೆ, ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಸೊ ಹಂಗಾಗಿ ಫುಲ್ ಲಗೇಜ್ ಪ್ಯಾಕ್ ಮಾಡೋದ್ರಿಂದ ಬೆಂಗಳೂರಿಗೆ ಹೋಗೋರು ಹೆಂಗೆ ಏನೇನು ಇರುತ್ತೆ ಅಂತ ತೋರಿಸ್ತೀನಿ. ಇವತ್ತಿಂದ ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಸೊ ಹಾಗಿದ್ರೆ ಇನ್ನಕ್ಕೆ ತಡ, ಬನ್ನಿ. ಸೊ ಫೈನಲಿ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ನೋಡಿ, ನನ್ನ ಮಗಳದ್ದು ಇದು ಬ್ಯಾಸ್ಕೆಟು. ಇದರಲ್ಲಿ ಫುಲ್ ಎಲ್ಲ ನನ್ನ ಮಗಳದೇ ಹಾಕಿಡೋಣ ಅಂತ ಇದೊಂದು ಬ್ಯಾಗ್ ಅವಳಿಗೆ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ. ಇದೊಂದು ಬ್ಯಾಸ್ಕೆಟ್ ಫುಲ್ಲು ಅವಳದೇನು ಕಮ್ಮಿ ಇದೆ, ಇನ್ನೂ ಚಿಕ್ಕವಳಲ್ವ, ಕಮ್ಮಿ ಇರುತ್ತೆ. ಸೊ ದೊಡ್ಡವಳು ಆಗ್ತಾ ಆಗ್ತಾ ನಂದೆಲ್ಲ ಕಮ್ಮಿ ಆಗೋದೇ, ಅವಳದು ಜಾಸ್ತಿ ಆಗುತ್ತೆ ಆವಾಗ. ಇದರಲ್ಲೆಲ್ಲ ನನ್ನ ಮಗಳದು ಪ್ಯಾಕ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಹಾಕಿಕ್ಕಿದ್ದೀನಿ, ಹೊಸದು ಎಲ್ಲ. ಇವಾಗ ಇವಳ್ದೊಂದು ಇದೊಂದು ಬ್ಯಾಸ್ಕೆಟ್, ಅವಳದು ಅರ್ಧ ಬಟ್ಟೆ ಎಲ್ಲ ತೆಗೆದ್ಬಿಟ್ಟು ಇಲ್ಲೇ ಫಿಕ್ಸ್ ಮಾಡಿದ್ದೀನಿ. ಕ್ಲೋಸ್ ಮಾಡೋಕ್ಕೆ ಬರುತ್ತೋ ಇಲ್ವೋ ಅಂತ ಕ್ಲೋಸ್ ಮಾಡಿಬಿಟ್ಟು ನೋಡಿದೆ, ಕ್ಲೋಸ್ ಮಾಡೋಕ್ಕಾಗುತ್ತೆ. ಸೊ ಇಲ್ಲಿ ಇನ್ನೂ ಸ್ಪೇಸ್ ಇದೆಯಲ್ಲ ಇಷ್ಟೊಂದು, ಇದರಲ್ಲೇ ಇದೆಲ್ಲ ಬಟ್ಟೆ ಜೋಡಿಸಿಟ್ಬಿಟ್ರೆ ಆಯ್ತು. ಈ ಥರ ಇನ್ನೂ ಇಷ್ಟೊಂದು ಜಾಗ ಇದೆ. ಯಾವ್ದು ಬಟ್ಟೆ ತೆಗ್ದಿದ್ನಲ್ಲ ಅದೆಲ್ಲ ಇದರಲ್ಲಿ ಈ ಥರ ಜೋಡಿಸಿಟ್ಬಿಡ್ತೀನಿ ಕ್ಲೀನಾಗಿ. ಇವಾಗ ಇವಳ್ದು ಎಲ್ಲ ಸಾಮಾನೆಲ್ಲ ಇದೆ ಅಲ್ವಾ, ಅದೆಲ್ಲ ತಗೋಬೇಕು. ಎಲ್ಲ ಬುಕ್ ಆಗಿದೆ. ಸೊ ಹಾಗಾಗಿ ನಾನೆಲ್ಲ ಇದು ಮಾಡ್ಕೊತಾ ಇದ್ದೀನಿ. ಅವಳು ಡೈಲಿ ಹಾಕೋಕ್ಕಂತ ಇಲ್ಲಿ ತೆಗ್ದಿಕ್ಕಿದ್ದೀನಿ. ಇವಾಗ ಇದೆಲ್ಲ ತೊಗೊಂಡೋಗ್ಬೇಕಲ್ಲ, ಹೋಗೋವರೆಗೂ ಅದು ಹಾಕಬೇಕಂತ ಅಲ್ಲೆತ್ತಿಟ್ಟಿದ್ದೀನಿ. ಇದಿಷ್ಟೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸೊ ನನ್ನ ತಮ್ಮ ಇವಳಿಗೆಲ್ಲ ಬಳೆ ಎಲ್ಲ ತೊಗೊಂಬಂದಾನೆ. ಇಲ್ಲಿ ಜಾತ್ರೆಗೆಲ್ಲ ಹೋದಾಗ ಇಲ್ಲಿ ಎಷ್ಟು ಕ್ಯೂಟಾಗೈತೆ, ಎಷ್ಟೆಷ್ಟೇ RCB ಕಲರ್ ತೊಗೊಂಬಂದವನೆ. ಹೋಗಿದ್ನಲ್ಲ ಅಲ್ಲಿ ತೊಗೊಂಡೆ, ಅವಳಿಗೆ ಫೋಟೋಶೂಟ್ ಅದು ಮಾಡೋಕ್ಕೆ ಬೇಕಾಗುತ್ತೆ ಅಂತ ಎಲ್ಲ ಹಾಕಿದಾಗಿದೆ. ಇವಾಗ ನನ್ನ ಮಗಳ ಬ್ಯಾಗಲ್ಲಿ ಇನ್ನೂ ಜಾಗ ಜಾಸ್ತಿನೇ ಇದೆ. ಹಾಗಾಗಿ ಅವಳದು ಇದು ಬೇಕಲ್ಲ, ಅವಳು ಆಳೋವಾಗ ಎಲ್ಲ ಅವಳ ಮುಂದೆ ಸರ್ಕಸ್ ಮಾಡೋಕ್ಕೆ. ಹಾಗಾಗಿ ಇದೆಲ್ಲ ಹಾಕ್ತೀನಿ. ಅವಳ ಬ್ಯಾಗಲ್ಲಿ ತುಂಬಾ ಜಾಗ ಇದೆ. ಸೊ ಹಾಗಾಗಿ ನಾನು ಸ್ವಲ್ಪ ಸಾಮಾನು ಹಾಕ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ನನ್ನ ಸೀಮಂತಕ್ಕೆ ನನ್ನ ಅಕ್ಕ ಇಸ್ಕೊಟ್ಟಿದ್ದು, ಇದು ನಮ್ಮ ಅಕ್ಕ ಇಸ್ಕೊಟ್ಟಿದ್ದು. ನಾವು ಸ್ಕ್ಯಾನಿಂಗ್ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿದ್ವಿ. ಆವಾಗ ಅಲ್ಲಿ KR ಮಾರ್ಕೆಟಲ್ಲಿ ಬರ್ತಾಯಿದ್ವ, ಆವಾಗ ಅಲ್ಲಿ ಜಾಸ್ತಿ ಇಕ್ಕಿದ್ರು. ಇನ್ನೂ ಗ್ರ್ಯಾಂಡ್ ಆಗಿರೋದೆಲ್ಲ ಇತ್ತು. ಸುಮ್ಮನೆ ಸಿಂಪಲ್ಲಾಗಿ ಇದು ತೆಗಿಲೂಬೋದು ಮತ್ತು ಹಾಕ್ಲೂಬೋದು ಅಂತ ಹೇಳಿದ್ದಾರೆ. ಸೊ ಇವಾಗ ಫೈನಲ್ ಆಗಿ ನನ್ನ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋ ಟೈಮ್. ನನ್ನ ಬಟ್ಟೆ ತುಂಬಾ ಇದೆ, 2-3 ಲಗೇಜ್ ಆಗೋಷ್ಟು. ಸೊ ನಮ್ಮಮ್ಮ ಅಷ್ಟೆಲ್ಲ ತೊಗೊಂಡು ಹೋಗಬೇಡ, ಸ್ವಲ್ಪ ಇಲ್ಲಿಂದ ಊರಿಂದ ಸ್ವಲ್ಪ ರೇಷನ್ ಎಲ್ಲ ತೊಗೊಂಡು ಹೋಗೋದಿದೆ ಬೆಂಗಳೂರಿಗೆ. ಹಾಗಾಗಿ ಬಟ್ಟೆ ಎಲ್ಲ ಜಾಸ್ತಿ ತೊಗೊಂಡು ಹೋಗ್ಬೇಡ, ನಾನು ಬರ್ತೀನಿ ಮತ್ತೆ, ಆವಾಗ ಬೇಕಂದರೆ ನಿನ್ಗೆ ಯಾವತ್ತು ಬೇಕೋ ಹೇಳು, ನಾನು ತೊಗೊಂಬರ್ತೀನಿ ಅಂದರು. ಸೊ ಹಂಗಾಗಿ ಸ್ವಲ್ಪ ತೊಗೊಂಡು ಹೋಗ್ತಾಯಿದ್ದೀನಿ ಅಷ್ಟೇ. ಸೀರೆ ನಾನೇನು ಹಾಕ್ಕೊಳ್ಳಲ್ಲ, ಆದರೂ ಫಂಕ್ಷನ್ಗಳಿದೆ ಅಲ್ಲ, ಹಾಗಾಗಿ 1 ಇಲ್ಲ 2 ತೊಗೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಬಟ್ ಇದೆಲ್ಲ ತುಂಬ ಇಷ್ಟ. ಇದೊಂದು ತೊಗೊಂಡೋಗ್ಬೇಕು ಅಂದ್ಕೊಂಡಿದ್ದೀನಿ. ಇದು ನನ್ನ ಅಕ್ಕ ಕೊಟ್ಟಿದ್ದು. ಇವಾಗ ನಾಮಕರಣ ಆದಮೇಲೆ ಮತ್ತೆ ಅಮ್ಮ ಮನೆಗೆ ಬರ್ತಾರಲ್ಲ, ಆವಾಗ ಏನೋ ಸೀರೆ ಕೊಡಬೇಕಂತೆ. ಹಾಗಾಗಿ ನಮ್ಮಮ್ಮ ಇದು ತೊಗೊಂಡಿದ್ದೀನಿ. ಇದು ನಾಮಕರಣಕ್ಕಂತಲೇ ತೊಗೊಂಬಂದಿದ್ರು. ತುಂಬ ಸಿಂಪಲ್ ಆಗುತ್ತೆ, ಬೇಡ ಅಂತೇಳ್ಬಿಟ್ಟು ಮತ್ತೆ ಚೇಂಜ್ ಮಾಡಿಸಿದ್ವಿ. ನನಗಿದೇ ಇಷ್ಟ ಆಯಿತು. ಇದು ಬೇಕಂದರೆ ಇದು ತೊಗೋ, ಇಲ್ಲ ಬೇರೆ ಬೇಕಂದರೆ ಹೇಳು, ಬೇರೆ ತೊಗೊಳ್ಳೋಣ ಅಂದರು ನಮ್ಮಮ್ಮ. ನನಗಿದೇ ಬೇಕು ಅಂತ ಇದೇ ತೊಗೊಂಡು. ತುಂಬ ಚೆನ್ನಾಗಿದೆ. ಇದು ಮಾಮೂಲಿ, ಇದು ನನ್ನದು ಮದುವೆ ಟೈಮಲ್ಲಿ ತೊಗೊಂಡಿದ್ದು ಅರ್ಶಿನ ಶಾಸ್ತ್ರಕ್ಕೆ. ಇದು ತುಂಬ ಇಷ್ಟ ನನಗೆ. ಯೆಲ್ಲೋ ಕಲರ್ ಅಂದರೆ ನನಗಿಷ್ಟ. ಇದನ್ನು ನನ್ನ ಅಕ್ಕ ಹಾಕ್ಕೊಂತೀಯ ಅಂದರೆ ಹಾಕೋ ಅಂತೇಳ್ಬಿಟ್ಟು ಕೊಟ್ಟಿದ್ದು. ಹಾಕ್ಕೊಂಡೆಲ್ಲ ರೀಲ್ಸ್ ಮಾಡಿದ್ನಲ್ಲ, ಅದೇ ಇದು ಬ್ಲೌಸು ಅದೆಲ್ಲ ರೆಡಿ ಆಗಿದೆಯಲ್ಲ. ಸೊ ಹಾಗಾಗಿ ಇದು ತೊಗೊಂಡು ಹೋಗ್ತೀನಿ. ಸೊ ಇದು ಬ್ಲೌಸು ಸ್ಟಿಚ್ ಮಾಡಿಸ್ಬೇಕಾಗುತ್ತೆ, ಮತ್ತು ಸ್ಟಿಚ್ ಮಾಡಿಸ್ಬೇಕಲ್ಲ ಅನ್ನೋದೇ ಇದು.
ಇವಾಗ ಬ್ಲೌಸ್ ಇರೋದು ಅಂದರೆ ಇದು ಒಂದು ನನ್ನ ಮದುವೆ ಸ್ಯಾರಿ, ಇದು ಮೂರು ಬ್ಲೌಸ್ ಇರೋದು ಅಂದರೆ ನಮ್ಮ ಹಸ್ಬೆಂಡ್ದು. ಅವ್ರಿಗೆ ವೇಟೆಲ್ಲ ತೊಗೊಂಡು ಹೋಗೋಕ್ಕಾಗಲ್ಲ ಅಂತೆ, ಅವರು ಸುಮ್ಮನೆ ಖಾಲಿ ಹೋಗಬೇಕು ಖಾಲಿ ಬರಬೇಕು. ಹಾಗಾಗಿ ನೀನೇ ತೊಗೊಂಡು ಬಾ ಅಂತ ಹೇಳ್ಬಿಟ್ಟು ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಅವ್ರದ್ದು ಇಲ್ಲೊಂದು ಜೊತೆ ಇದೆ ನಂದು. ಇದು ನನ್ನ ಚಿನ್ನು ಕೊಟ್ಟದ್ದು. ಫೋಟೋಶೂಟ್ ಮಾಡೋ ಅಡುಗೆ ಮಾಡ್ತಾಳಲ್ಲ ಆ ಥರ ಮಾಡಿಬಿಟ್ಟು ತೆಗಿಯೋಣ ಅಂತ ಇದೊಂದು. ಸೊ ಇದೊಂದು ಚೂಡಿದಾರ್, ಇದೊಂದು ತೊಗೊತೀನಿ ಅಷ್ಟೇ. ನೋಡಿ ನನ್ನ ಮಗಳು ಇದೆಲ್ಲ ತೊಗೋಬೇಕಂತೆ. ನಮ್ಮಮ್ಮ ಹೇಳಿದ್ರು ಇದೆಲ್ಲ ತೊಗೊಂಡೋಗು ಅವಳದು ಅಂತ ಅಂದರು. ಅವಳದು ಮಾತ್ರ ಎಲ್ಲ ತೊಗೊಂಡೋಗು ಅಂತಾರೆ ಗಾಯ್ಸ್, ನಾನು ಮಾತ್ರ ತೊಗೊಂಡೋಗು ಅನ್ನಲ್ಲ. ನೋಡಿ 1-2 ಸಾಕಾಗುತ್ತಲ್ವಾ, ಎಲ್ಲ ತೊಗೊಂಡೋಗು ಅವಳದು, ಎಲ್ಲ ತೊಗೊಂಡೋಗು ಅಂತಾರೆ ಈ ಥರ. ಇದು ಫುಲ್ ಇದೆ ಸೆಟ್ ಥರ, ಹಾಗಾಗಿ ಇದೆಲ್ಲ ತೊಗೊಂಡೋಗು ಅವಳದು. 3 ಏನೋ 4 ಇದೆ ಈ ಥರದ್ದು. ನೋಡಿ ಚೆನ್ನಾಗಿದೆ, ಕ್ಯೂಟಾಗಿ. ಅದು ಎಲ್ಲ ತೊಗೊಂಡೋಗು, ಎಲ್ಲ ತೊಗೊಂಡೋಗು ಅಂತಾರೆ. ಹೊರಗಡೆ ಅದು ಹೋಗ್ತಿರ್ತೀವಲ್ಲ, ಫುಲ್ ಪ್ಯಾಕ್ ಇದೆ ಇದು ಈ ಥರ. ಸೊ ಹಂಗಾಗಿ ಎಲ್ಲ ತೊಗೊಂಡೋಗು ಅವಳದು ಅಂತಾರೆ, ನನ್ನ ಮಾತ್ರ ಬಿಟ್ಟೋಗು ಅಂತಾರೆ. ನನ್ನ ಮಗಳ ಇದೆಲ್ಲ ಸೂಟ್ ಕೇಸಲ್ಲಿ ಏನೇನು ಹಾಕಿದ್ದೀನಿ ನೋಡಿ, ಎಲ್ಲ ಅವಳದೇ ಅಂತಿಲ್ಲ, ನಂದು ಇದೆ. ಇದು ನಂದು ಬ್ಯಾಗು, ಇದು ಡಾಗಿ ಬ್ಯಾಗ್, ಇದು ನಂದು. ಆಮೇಲೆ ಇಲ್ಲಿ ಸ್ವಲ್ಪ ಬಳೆಗಳು ಅದೆಲ್ಲ ಇದೆ, ಸ್ವಲ್ಪ ಜಾಗ ಇದೆಯಲ್ಲ ಅವಳು ಲಗೇಜಲ್ಲಿ ಅಂತ ಹಾಕಿ. ಇದು ನನ್ನ ಗಿಫ್ಟ್ ಬ್ಯಾಗು. ಲಗೇಜ್ ಫುಲ್ ಪ್ಯಾಕ್ ಆಗೋಯ್ತು ಗಾಯ್ಸ್. ನೀವು ಒಂದೆರಡು ಮಾತಾಡ್ರಿ. ಏನು ಮಾತಾಡ್ದವ, ಎಲ್ಲ ಓದ್ತಿದ್ದು ಬೇಜಾರಾಗ್ತದೆ. ಸೊ ನಮ್ಮಮ್ಮ ಬಾ ಅಮ್ಮ ಇವತ್ತು ಮತ್ತು ನಾಳೆ ಅಷ್ಟೇ ನಿನಗೆ ಸ್ನಾನ ಮಾಡಿಸೋದು ಅಂತ ಹೇಳಿಬಿಟ್ಟು ನನ್ನ ಮಗಳಿಗೆ ಎಣ್ಣೆ ಹಚ್ಬಿಟ್ಟು ಸ್ನಾನ ಮಾಡಿಸ್ತಾಯಿದ್ರು. ಅವತ್ತೇ ಅಂತಲ್ಲ, ಡೈಲಿ ಅವಳಿಗೆ ಎಣ್ಣೆ ಹಚ್ಬಿಟ್ಟೆ ಸ್ನಾನ ಮಾಡಿಸೋದು. ಸಾಯಂಕಾಲ ಹೊತ್ತು ಸ್ನಾನ ಮಾಡಿಸ್ತೀವಿ, ಮತ್ತು ಬೆಳಗ್ಗೆ ಒಂದೊಂದು ದಿವಸ 2 ದಿನ ಮಾಡಿಸ್ತೀವಿ, ಒಂದೊಂದು ದಿವಸ ಒಂದೇ ದಿನ ಮಾಡಿಸ್ತೀವಿ. ಸೊ ಬಾ ಮತ್ತು ನೀನು ಸಿಗೋಲ್ಲ ನಂಗೆ ಸ್ನಾನ ಮಾಡ್ಸೋಕ್ಕೆ ಅಂತ ನಮ್ಮಮ್ಮ ಅವಳಿಗೆ ಸ್ನಾನ ಮಾಡಿಸ್ತಾಯಿದ್ರು. ನೋಡಿ ಎಷ್ಟು ಕ್ಯೂಟಾಗಿ ನಗಿತಾ ಇದ್ಲು, ನಾನು ಮಾತಾಡಿಸ್ತಿದ್ರೆ ನಗಿತಾ ಇದ್ಲು. ಸ್ನಾನ ಮಾಡಿಸಿ ಎಲ್ಲ ಮೈಕೈ ಎಲ್ಲ ಒರೆಸ್ಬಿಟ್ಟು ಅವಳಿಗೆ ಸ್ವಲ್ಪ ಆಟ ಆಡಿಸ್ಬಿಟ್ಟು, ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾಳೆ ಅವಳು. ನನ್ನ ಥರನೇ ಪೋಸ್ ಕೊಡ್ತಾಳೆ ಕ್ಯಾಮ್ರಾಗೆ. ಅವಳಿಗೆ ಚೆನ್ನಾಗಿ ಆಟ ಎಲ್ಲ ಆಡಿಸ್ಬಿಟ್ಟು ಮಲಗಿಸ್ದೆ. ಏನಿಲ್ಲ ಅಂದ್ರೆ ಸ್ನಾನ ಮಾಡಿದೆ ಒಂದು 3-4 ಅವರ್ಸ್ ಆದರೂ ಮಲ್ಕೊತಾಳೆ, ಏನು ಟೆನ್ಷನ್ ಇಲ್ಲ, ಆರಾಮಾಗಿ ಮಲ್ಕೊತಾಳೆ ನೆಮ್ಮದಿಯಾಗಿ. ಅವಳು ಮಲ್ಕೊಂಡಾಗ ಅಷ್ಟೇ ನಾನು ವೀಡಿಯೋ ಮಾಡೋದು. ಅವಳು ಎದ್ದರೆ ಎಲ್ಲಿ ನನಗೆ ಅವಳಿಗೆ ಏನು ಇದು ಮಾಡೋಕ್ಕೂ ಬಿಡೋಲ್ಲ. ಬಟ್ ಸೈಲೆಂಟಾಗಿರ್ತಾಳೆ, ಆಳಲ್ಲ. ಬಟ್ ಅವಳಿಗೆ ಕೂತ್ಕೊಳ್ಳೋ ಟೈಮ್ ಅಲ್ವಾ, ಹಾಗಾಗಿ ಹಿಂಗೆ ಮಲ್ಕೊಂಡಿರೋಳು ಹಿಂಗೆ ಬೀಳ್ತಾ ಇರ್ತಾಳೆ, ಬೀಳ್ತಾ ಇರ್ತಾಳೆ. ಅವಳಿಗೆ ಎತ್ತಿ ಹಾಕೋದೇ ನನ್ನ ಕೆಲಸ. ಹಾಗಾಗಿ ಅವಳು ಮಲ್ಕೊಂಡಿದ್ದಾಗ ಮಾತ್ರ ವೀಡಿಯೋ ಮಾಡ್ತೀನಿ. ತಲಹರಟೆ ಎದ್ಬಿಟ್ಲು. ಇನ್ನು ಅವಳು ಎದ್ದಿದ್ದಾಗ ಟೈಮು 6:30-7 ಗಂಟೆ ಆಗ್ತಾಯಿತ್ತು. ಸೊ ಅವಳಿಗೆ ಯಾವಾಗ ಮಲ್ಕೊಂಡಿದ್ದಂದರೆ ಒಂದು 4:15 ಹಂಗೆ ಮಲ್ಕೊಂಡಿದ್ದು. ಅಷ್ಟೊತ್ತು ಮಲ್ಕೊಂಡ್ಳು, ಚೆನ್ನಾಗಿ ಮಲ್ಕೊಂಡು. ನೋಡಿ ಒಂದಿಷ್ಟು ಸುಮ್ಮನೆ ಇರಲ್ಲ ಗಾಯ್ಸ್, ಅವಳು ಹೆಂಗೆ ಆಡ್ತಾಳೆ ನೋಡಿ, ಅದು ಏನೂ ಮಾಡೋಕ್ಕೂ ಬಿಡಲ್ಲ. ಹಿಂಗೆ ಆಟ ಆಡ್ತಾನೇ ಇರ್ತಾಳೆ, ಅಳೋದು ಮಾತ್ರ ಇಲ್ಲ, ಹಿಂಗೆ ಆಟ ಆಡ್ತಾನೇ ಇರ್ತಾಳೆ. ನೋಡಿ ಹೆಂಗೆ ಆಟ ಆಡ್ತಾಯಿದ್ದಾಳೆ. ಅವಳಿಗೆಲ್ಲ ಕ್ರೀಮು, ಪೌಡ್ರು ಮತ್ತು ಕಾಟಿಗೆ ಎಲ್ಲ ಹಚ್ಬಿಟ್ಟು ಅವಳಿಗೆಲ್ಲ ರೆಡಿ ಮಾಡ್ತಾಯಿದ್ದೆ ಸಾಯಂಕಾಲ ಹೊತ್ತು. ನೋಡಿ ಏನೇನೋ ಒಂದು ಕೊಟ್ಟರೆ ಸುಮ್ಮನೆ ಇರ್ತಾಳೆ, ಇಲ್ಲಾಂದರೆ ಅಷ್ಟೇ. ಏನು ಕಾಟಿಗೆ ತರಕ್ಕಂತ ಹೋಗಿದ್ದೀನಿ, ಅಷ್ಟರಲ್ಲಿ ಹಿಂಗಿರೋಳು ಹಿಂಗೆ ಬಿದ್ದೋಗ್ಬಿಟ್ಟಿದ್ದಾಳೆ. ಹೋಗೋ ತಡೆಲ್ಲ ಬಿದ್ದೇ ಹೋಗ್ಬಿಡ್ತಾಳೆ. ಸೊ ಇನ್ನೂ ವೀಡಿಯೋಗಳಿದೆ, ಇನ್ನೂ ವೀಡಿಯೋ ಬೇಕಂದರೆ ನಾಳೆನೂ ಅಪ್ಲೋಡ್ ಮಾಡ್ತೀನಿ. ಸೊ ಹೀಗೆ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.